ಯೇಸು ಜೊತೆ ಬರುವನು, ಅದ್ಭುತವ ಮಾಡುವನು. ಯೇಸು ಜೊತೆ ಬರುವನು, ಅದ್ಭುತವ ಮಾಡುವನು. ತಾನನ ತಾನನ ತನನ ಸೈತಾನನನ್ನು ಓಡಿಸುವ, ಸೈತಾನನನ್ನು ಓಡಿಸುವ, ನೊಂದಂತ ಮನಸ್ಸನ್ನು ಸಂತೈಸುವ, ನೊಂದಂತ ಮನಸ್ಸನ್ನು ಸಂತೈಸುವ. ಯೇಸು ಜೊತೆ ಬರುವನು, ಅದ್ಭುತವ ಮಾಡುವನು. ಯೇಸು ಜೊತೆ ಬರುವನು, ಅದ್ಭುತವ ಮಾಡುವನು. ಸಾಲ ಸಂಕಷ್ಟ ನೀಗುವನು, ಕಣ್ಣೀರನೆಲ್ಲ ಒರೆಸುವನು. ಸಾಲ ಸಂಕಷ್ಟ ನೀಗುವನು, ಕಣ್ಣೀರನೆಲ್ಲ ಒರೆಸುವನು. ಯೇಸು ಜೊತೆ ಬರುವನು, ಅದ್ಭುತವ ಮಾಡುವನು. ಯೇಸು ಜೊತೆ ಬರುವನು, ಅದ್ಭುತವ ಮಾಡುವನು. ದುಷ್ಟನ ಕೆಲಸವ ಎದುರಿಸುವೆ, ಎಂದೆಂದು ನನಗೆ ಜಯ ಜಯವೇ. ದುಷ್ಟನ ಕೆಲಸವ ಎದುರಿಸುವೆ, ಎಂದೆಂದು ನನಗೆ ಜಯ ಜಯವೇ. ಯೇಸು ಜೊತೆ ಬರುವನು, ಅದ್ಭುತವ ಮಾಡುವನು. ಯೇಸು ಜೊತೆ ಬರುವನು, ಅದ್ಭುತವ ಮಾಡುವನು. ವೇದನೆ ನೋವನ್ನು ನೀಗುವನು, ಸಮಾಧಾನ ಸಂತೋಷ ನೀಡುವನು. ವೇದನೆ ನೋವನ್ನು ನೀಗುವನು, ಸಮಾಧಾನ ಸಂತೋಷ ನೀಡುವನು. ಯೇಸು ಜೊತೆ ಬರುವನು, ಅದ್ಭುತವ ಮಾಡುವನು. ಯೇಸು ಜೊತೆ ಬರುವನು, ಅದ್ಭುತವ ಮಾಡುವನು. ಯೇಸು ಜೊತೆ ಬರುವನು, ಅದ್ಭುತವ ಮಾಡುವನು. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ, ಕೈ ಬಿಡಲಾರ, ಕೈ ಬಿಡಲಾರ, ಯೇಸು ಕೈ ಬಿಡಲಾರ. ನನ್ನ ಯೇಸು ಕೈ ಬಿಡಲಾರ. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ತಾಯಿ ತಂದೆಯೂ ಆತನಲ್ಲವೇ, ತಾಯಿ ತಂದೆಯೂ ಆತನಲ್ಲವೇ. ಜೊತೆ ಇರುವ ಸಂತೈಸುವ, ಜೊತೆ ಇರುವ ಸಂತೈಸುವ. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ವೇದನೆಗಳು ಮುತ್ತಿಕೊಂಡರು, ವೇದನೆಗಳು ಮುತ್ತಿಕೊಂಡರು. ಬೇಡುವೆನು ಕಾಪಾಡುವ, ಬೇಡುವೆನು ಕಾಪಾಡುವ. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ಕೈ ಬಿಡಲಾರ, ಕೈ ಬಿಡಲಾರ. ಯೇಸು ಕೈ ಬಿಡಲಾರ. ನನ್ನ ಯೇಸು ಕೈ ಬಿಡಲಾರ. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ.
ನನಗಾಗಿಯೇ ಮನುಷ್ಯನಾದ, ನನಗಾಗಿಯೇ ಮನುಷ್ಯನಾದ, ನನಗಾಗಿಯೇ ಕಷ್ಟಪಟ್ಟ, ನನಗಾಗಿಯೇ ಕಷ್ಟಪಟ್ಟ. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ಯಾರನ್ನ ಗ್ರಹಿಸಿ ಹಾಡೋಣ. ಹೌದು, ನನಗಾಗಿಯೇ ಯೇಸು ಎಲ್ಲ ವೇದನೆಯನ್ನು ಅನುಭವಿಸಿದರು. ಕೈ ಬಿಡಲಾರ, ಕೈ ಬಿಡಲಾರ, ಯೇಸು ಕೈ ಬಿಡಲಾರ, ನನ್ನ ಯೇಸು ಕೈ ಬಿಡಲಾರ. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ನನಗಾಗಿಯೇ ಗಾಯಗೊಂಡ, ನನಗಾಗಿಯೇ ಗಾಯಗೊಂಡ, ನನ್ನೋವನ್ನು ಹೊತ್ತುಕೊಂಡ, ನನ್ನೋವನ್ನು ಹೊತ್ತುಕೊಂಡ. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ಕೈ ಬಿಡಲಾರ, ಕೈ ಬಿಡಲಾರ, ಯೇಸು ಕೈ ಬಿಡಲಾರ, ನನ್ನ ಯೇಸು ಕೈ ಬಿಡಲಾರ. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ರಕ್ತದಿಂದ ತೊಳೆದಿರುವ, ರಕ್ತದಿಂದ ತೊಳೆದಿರುವ, ರಕ್ಷಣಾನಂದ ನೀಡಿರುವ, ರಕ್ಷಣಾನಂದ ನೀಡಿರುವ. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ಡ್ಯಾಡಿಯನ್ನ ನೆನಪು ಮಾಡಿಕೊಳ್ಳಿ. ಯಾರು ಕೈ ಬಿಟ್ರು? ನಮ್ಮ ಕರ್ತನು ಕೈ ಬಿಡದ ದೇವರು. ಬಿಡಲಾರ, ಕೈ ಬಿಡಲಾರ, ಯೇಸು ಕೈ ಬಿಡಲಾರ, ನಮ್ಮ ಯೇಸು ಕೈ ಬಿಡಲಾರ. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ಆತ್ಮರಿಂದ ಅಭಿಷೇಕಿಸಿ, ಆತ್ಮರಿಂದ ಅಭಿಷೇಕಿಸಿ, ಮಧುರ ವಚನದಿ ನಡೆಸುವನು, ಮಧುರ ವಚನದಿ ನಡೆಸುವನು. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ಕೈ ಬಿಡಲಾರ, ಕೈ ಬಿಡಲಾರ, ಯೇಸು ಕೈ ಬಿಡಲಾರ, ನನ್ನ ಯೇಸು ಕೈ ಬಿಡಲಾರ. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ಕೈ ಬಿಡಲಾರ, ಕೈ ಬಿಡಲ. ಭರವಸೆಯಿಂದ ಹಾಡೋಣ. ಯೇಸು ಕೈ ಬಿಡಲಾರ, ನಮ್ಮ ಯೇಸು ಕೈ ಬಿಡಲಾರ. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ಕೈ ಬಿಡಲಾರ, ಕೈ ಬಿಡಲಾರ, ಯೇಸು ಕೈ ಬಿಡಲಾರ. ಯೇಸು ಕೈ ಬಿಡಲಾರ, ನನ್ನ ಯೇಸು ಕೈ ಬಿಡಲಾರ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಕೈ ಬಿಡದ ದೇವರೇ, ಕಾಯುವ ಕರ್ತನೇ, ಅನುದಿನವೂ ನಮ್ಮ ಭಾರ ಹೊರುವಾತನೇ, ಅಕ್ಕರೆಯುಳ್ಳ ಡ್ಯಾಡಿ. ಹಲ್ಲೆಲೂಯಾ,
ಹಲ್ಲೆಲೂಯಾ. ನೀ ಸರ್ವಶಕ್ತನು, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಹೌದು ಡ್ಯಾಡಿ, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಅವು ದಿನ ದಿನವೂ ಹೊಸದಾಗಿವೆ, ಅವು ದಿನ ದಿನವೂ ಹೊಸದಾಗಿವೆ. ಮನಮರುಗುವ ದೇವನೇ ಏಸಯ್ಯ, ನಿನ್ನ ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಡ್ಯಾಡಿಯನ್ನು ನೋಡಿ, ಮನಮರುಗುವ ದೇವನೇ ಏಸಯ್ಯ, ನಿನ್ನ ಮನಸಾರೆ ಸ್ತುತಿಸಿ ಕೊಂಡಾಡುವೆ. ನೀ ಯುಕ್ತನು ಸರ್ವಶಕ್ತನು, ನೀ ಯುಕ್ತನು ಸರ್ವಶಕ್ತನು, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಅವು ದಿನ ದಿನವೂ ಹೊಸದಾಗಿವೆ, ಅವು ದಿನ ದಿನವೂ ಹೊಸದಾಗಿವೆ. ಮನಮರುಗುವ ದೇವನೇ ಏಸಯ್ಯ, ನಿನ್ನ ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಡ್ಯಾಡಿಯನ್ನು ನೋಡಿ ಹೇಳೋಣ, ಮನಮರುಗುವ ದೇವರೇ, ನನ್ನನ್ನು ಕರುಣಿಸುವ ಕರ್ತನೆ, ನಿನ್ನನ್ನು ಸ್ತುತಿಸಿ ಕೊಂಡಾಡ್ತೇನೆ ಡ್ಯಾಡಿ, ಕೊಂಡಾಡುವೆ. ನಮಗೆ ಸಮಾಧಾನ ನೀಡಲೆಂದು ನೀನು ದಂಡನೆಯ ವಹಿಸಿಕೊಂಡೆ, ನಮಗೆ ಸಮಾಧಾನ ನೀಡಲೆಂದು ನೀನು ದಂಡನೆಯ ವಹಿಸಿಕೊಂಡೆ, ನಮ್ಮ ದಂಡನೆಯ ವಹಿಸಿಕೊಂಡೆ, ನಮ್ಮ ದಂಡನೆಯ ವಹಿಸಿಕೊಂಡೆ. ನೀ ಯುಕ್ತನು ಸರ್ವಶಕ್ತನು, ನೀ ಯುಕ್ತನು ಸರ್ವಶಕ್ತನು, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಅವು ದಿನ ದಿನವೂ ಹೊಸದಾಗಿವೆ, ಅವು ದಿನ ದಿನವೂ ಹೊಸದಾಗಿವೆ. ಮನಮರುಗುವ ದೇವನೇ ಏಸಯ್ಯ, ನಿನ್ನ ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಮನಮರುಗುವ ದೇವನೇ ಏಸಯ್ಯ, ನಿನ್ನ ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಶಾಪದ ಮುಳ್ಳನ್ನು ತಲೆಯ ಮೇಲೆ ಧರಿಸಿಕೊಂಡು ಶಿಲುಬೆಯಲ್ಲಿ ಜಯ ಹೊಂದಿದೆ, ಶಾಪದ ಮುಳ್ಳನ್ನು ತಲೆಯ ಮೇಲೆ ಧರಿಸಿಕೊಂಡು ಶಿಲುಬೆಯಲ್ಲಿ ಜಯ ಹೊಂದಿದೆ. ನೀನು ಶಿಲುಬೆಯಲ್ಲಿ ಜಯ ಹೊಂದಿದೆ, ನೀನು ಶಿಲುಬೆಯಲ್ಲಿ ಜಯ ಹೊಂದಿದೆ. ನೀ ಯುಕ್ತನು ಸರ್ವಶಕ್ತನು, ಎಸ್ ಯುಕ್ತನು ಸರ್ವಶಕ್ತನು, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ.
ಅವು ದಿನ ದಿನವೂ ಹೊಸದಾಗಿವೆ. ಅವು ದಿನ ದಿನವೂ ಹೊಸದಾಗಿವೆ. ಮನ ಮರುಗುವ ದೇವನೇ ಏಸಯ್ಯ, ನಿನ್ನ ಮನಸಾರೆ ಸ್ತುತಿಸಿಕೊಂಡಾಡುವೆ. ಮನ ಮರುಗುವ ದೇವನೇ ಏಸಯ್ಯ, ನಿನ್ನ ಮನಸಾರೆ ಸ್ತುತಿಸಿಕೊಂಡಾಡುವೆ. ಹುಡುಕಿ ಬಂದ ಮನುಷ್ಯರ ಅಗತ್ಯಕ್ಕೆ ಅದ್ಭುತವ ಅನುದಿನ ಮಾಡಿದೆ ನೀ. ಹುಡುಕಿ ಬಂದ ಮನುಷ್ಯರ ಅಗತ್ಯಕ್ಕೆ ಅದ್ಭುತವ ಅನುದಿನ ಮಾಡಿದೆ ನೀ. ಅಯ್ಯ ಅನುದಿನ ಮಾಡಿದೆ ನೀ. ಅಯ್ಯ ಅನುದಿನ ಮಾಡಿದೆ ನೀ. ನೀ ಯುಕ್ತನು ಸರ್ವಶಕ್ತನು, ಯುಕ್ತನು ಸರ್ವಶಕ್ತನು. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಅವು ದಿನ ದಿನವೂ ಹೊಸದಾಗಿವೆ. ಅವು ದಿನ ದಿನವೂ ಹೊಸದಾಗಿವೆ. ಮನ ಮರುಗುವ ದೇವನೇ ಏಸಯ್ಯ, ಮನಸಾರೆ ಸ್ತುತಿಸಿಕೊಂಡಾಡುವೆ. ಮನ ಮರುಗುವ ದೇವನೇ ಏಸಯ್ಯ, ಮನಸಾರೆ ಸ್ತುತಿಸಿಕೊಂಡಾಡುವೆ. ನಮ್ಮ ಪಾಪದಿಂದ ಜಜ್ಜಲ್ಪಟ್ಟೆ, ಜಡಿಯಲ್ಪಟ್ಟೆ, ಗಾಯದಿಂದ ಸುಖವಾದೆ. ನಮ್ಮ ಪಾಪದಿಂದ ಜಜ್ಜಲ್ಪಟ್ಟೆ, ಜಡಿಯಲ್ಪಟ್ಟೆ, ನಿನ್ ಗಾಯದಿಂದ ಸುಖವಾದೆ. ನಾನು ಗಾಯದಿಂದ ಸುಖವಾದೆ, ನಿನ್ನ ಗಾಯದಿಂದ ಸುಖವಾದೆ. ನೀ ಯುಕ್ತನು ಸರ್ವಶಕ್ತನು, ಯುಕ್ತನು ಎಸ್ ಡ್ಯಾಡಿ ಶಕ್ತನು. ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಎಸ್ ಡ್ಯಾಡಿ ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಅವು ದಿನ ದಿನವೂ ಹೊಸದಾಗಿವೆ. ಅವು ದಿನ ದಿನವೂ ಹೊಸದಾಗಿವೆ. ದಿನ ದಿನವೂ ಹೊಸದಾಗಿವೆ. ದಿನ ದಿನವೂ ಹೊಸದಾಗಿವೆ. ಥ್ಯಾಂಕ್ ಯು. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಹೌದು ಡ್ಯಾಡಿ, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಅವು ದಿನ ದಿನವೂ ಹೊಸದಾಗಿವೆ. ಅವು ದಿನ ದಿನವೂ ಹೊಸದಾಗಿವೆ. ಹಲ್ಲೆಲೂಯ. ಅವು ದಿನ ದಿನವೂ ಹೊಸದಾಗಿವೆ. ಹಲ್ಲೆಲೂಯ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ದಿನ ದಿನವೂ ಹೊಸ ಹೊಸ ಕೃಪೆಯಿಂದ ನಮ್ಮನ್ನು ಆವರಿಸುವ ದೇವರೇ, ಕರುಣೆ, ದಯೆ, ಹಲ್ಲೆಲೂಯ, ನಿನ್ನ ಪ್ರೀತಿಯಿಂದ ನಮ್ಮನ್ನು ಆವರಿಸುವ ಆತನೇ, ಈ ಮುಂಜಾನೆ ವೇಳೆಯಲ್ಲಿ ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ.
ಥ್ಯಾಂಕ್ ಯು. ನಿಮಗೆ ವಂದನೆ, ನಿಮಗೆ ವಂದನೆ. ಹಾಲೆಲೂಯ, 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 ಹಾಲೆಲೂಯ. ಥ್ಯಾಂಕ್ ಯು. ಯೆಹೋವಾ ಈರೇ ಎಲ್ಲವನ್ನು ನೋಡಿಕೊಳ್ಳುವೆ. ಹೌದು ಡ್ಯಾಡಿ, ಯೆಹೋವಾ ಈರೇ ಎಲ್ಲವನ್ನು ನೋಡಿಕೊಳ್ಳುವೆ. ಅಗತ್ಯವೆಲ್ಲ ಪೂರೈಸುವವನೇ, ನನ್ನ ಅಗತ್ಯವೆಲ್ಲ ಪೂರೈಸುವವನೇ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ, ಭಯವಿಲ್ಲ ನನಗೆಂದಿಗೂ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ರಾಫಾ ಆರೋಗ್ಯದಾಯಕನೇ. ಡ್ಯಾಡಿಯನ್ನು ನೋಡಿ ಹೇಳೋಣ, ಯೆಹೋವಾ ರಾಫಾ ಆರೋಗ್ಯದಾಯಕನೇ. ಗುಣವಾದೇನು ಯೇಸು ನಿನ್ ಗಾಯದಿಂದ, ನಾನು ಗುಣವಾದೇನು ನಿನ್ನ ಗಾಯದಿಂದ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಈ ಮುಂಜಾನೆ ವೇಳೆಯಲ್ಲಿ ಡ್ಯಾಡಿಯನ್ನು ನೋಡಿ ಹೇಳಿ, ನೀನೇ ನನ್ನ ಆಶ್ರಯ, ನೀನೇ ನನ್ನ ಆಶ್ರಯ, ನೀನೇ ನನ್ನ ಆಶ್ರಯ, ನೀನೇ ನನ್ನ ಆಶ್ರಯ ನನಗೆಂದಿಗೂ. ಭಯವಿಲ್ಲ ನನಗೆಂದಿಗೂ, ಭಯವಿಲ್ಲ ನನಗೆಂದಿಗೂ, ಭಯವಿಲ್ಲ ನನಗೆಂದಿಗೂ, ಭಯವಿಲ್ಲ ನನಗೆಂದಿಗೂ. ನೀನಿರೋದ್ರಿಂದ ನನಗೆ ಭಯ ಇಲ್ಲ ಡ್ಯಾಡಿ, ನೀನಿರೋದ್ರಿಂದ ನನಗೆ ಧೈರ್ಯಪ್ಪ. ಹಾಗೆ ಡ್ಯಾಡಿ ಜೊತೆ ಮಾತನಾಡಿ, ನಿಮ್ಮ ಭಾಷೆಯಲ್ಲೇ, ನಿಮ್ಮ ಗ್ರಹಿಕೆಯಲ್ಲೇ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ನೀವು ಹೇಗೆಲ್ಲ ಕರ್ತನನ್ನು ಫೀಲ್ ಮಾಡ್ತಾ ಇದ್ರಿ ಮಾತಾಡಿ, ನಿಕಟವಾಗಿ ಮಾತನಾಡ್ರಿ. ಓ ಹಾಲೆಲೂಯ, ಪರಿಶುದ್ಧನೇ, ಹಾಲೆಲೂಯ, ಅದ್ಭುತನೇ, ಅತಿಶಯನೇ, ಶುಭಲ್ಬೋರಿಯಾದರ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳ ನಿರ್ಮಾಣಿಕನಾದ ದೇವರೇ, ಈ ಹೊಸ ದಿನವನ್ನು ಕೊಟ್ಟಿರುವುದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇವೆ. ನಿಮ್ಮ ಸನ್ನಿಧಿಯಲ್ಲಿ ಸಮಯ ಕಳೆಯುವ ಭಾಗ್ಯ ಕೊಟ್ಟಿದ್ದೀರಲ್ಲ, ಅದಕ್ಕೆ ವಿಶೇಷವಾಗಿ ವಂದನೆ ಸಲ್ಲಿಸುತ್ತೇವೆ. ಥ್ಯಾಂಕ್ ಯು. ನೀವು ನಮ್ಮ ಮಧ್ಯದಲ್ಲಿ ಬಂದಿರುವುದಕ್ಕಾಗಿ ವಂದನೆ. ಭೂಮಿ ಆಕಾಶಗಳ ನಿರ್ಮಾಣಿಕನಾದ ದೇವರಾಗಿದ್ದರೂ ನಮ್ಮನ್ನು ಪ್ರೀತಿಸಿ ನಮ್ಮ ಮಧ್ಯದಲ್ಲಿ ಬರ್ತೀರಪ್ಪ. ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ಯುವರ್ ಸ್ವೀಟ್ ಪ್ರೆಸೆನ್ಸ್. ನಮ್ಮ ಜೊತೆ ಇರುವುದೇ ನಿಮಗೆ ಇಷ್ಟ. ಹೌದು, ನಮ್ಮ ಆಸೆ ಅದೇಪ್ಪ, ನಮ್ಮ ತವಕ ಅದೇ ಸ್ವಾಮಿ, ನಿಮ್ಮೊಂದಿಗೆ ಇರಬೇಕು, ನಿಮ್ಮ ಜೊತೆಯಲ್ಲಿರಬೇಕು. ಥ್ಯಾಂಕ್ ಯು. ನಿಮ್ಮ ಪ್ರಸನ್ನತೆಯನ್ನು ಇನ್ನೂ ದೃಢಪಡಿಸಿ, ಇನ್ನೂ ಅನುಭವಕ್ಕೆ ತಗೊಂಬನ್ನಿ, ಇನ್ನೂ ಹೆಚ್ಚಾಗಿ ಅನುಭವಿಸಲಿಕ್ಕೆ ಸಹಾಯ ನೀಡಿ. ಥ್ಯಾಂಕ್ ಯು. ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತಾಡಿ. ಥ್ಯಾಂಕ್ ಯು. ನಿಮ್ಮ ಸ್ವರ ಕೇಳಿಸ್ಕೊಳ್ಳೋ ಭಾಗ್ಯ ಕೊಡಿ.
ಯೇಸುವಿನ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆಯೇ, ಆಮೆನ್. ಆಮೆನ್. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಎಫೆಸದವರಿಗೆ ಪೌಲನು ಬರೆದ ಪತ್ರಿಕೆ ಎಫೆಸ 4ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದೋಣ. ಎಫೆಸ 4:1. ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ಹಲ್ಲೆಲೂಯ. ದೇವರಿಂದ ನೀವು ಕರೆಯಲ್ಪಟ್ಟವರಾದ ಕಾರಣ ನೀವು ಯೋಗ್ಯರಾಗಿ ನಡೆದುಕೊಳ್ಳಬೇಕು. ದೇವರು ನಮಗೆ ಕೊಟ್ಟಿರುವ ಕರೆಗೆ ನಾವು ಯೋಗ್ಯರಾಗಿ, ಯಾವುದಕ್ಕಾಗಿ ನಮ್ಮನ್ನು ಕರೆದಿದ್ದಾನೆ ಅದಕ್ಕೆ ನಾವು ಯೋಗ್ಯರಾಗಿ ನಡ್ಕೊಳ್ಬೇಕು. ಮೊದಲನೇದಾಗಿ ನಾವು ನೆನ್ನೆ ಧ್ಯಾನ ಮಾಡಿದ್ದೆವು. ಆತ ನಮ್ಮನ್ನು ನಮಗೆ ಸುವಾರ್ತೆಯನ್ನು ಕೊಟ್ಟು ನಮ್ಮನ್ನು ರಕ್ಷಣೆಗೆ ಕರೆದಿದ್ದಾನೆ. ಅದಕ್ಕೆ ನಾವು ಯೋಗ್ಯರಾಗಿ ನಡ್ಕೊಳ್ಬೇಕು. ಈ ರಕ್ಷಣೆಗೆ ಅನೇಕ ವೈರಿಗಳಿದ್ದಾರೆ. ಆದರೆ ನಾವು ನಮ್ಮನ್ನು ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ, ದೇವರ ಯೋಜನೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವಾಗ ಎಲ್ಲ ವೈರಿಯನ್ನು ಗೆದ್ದು ನಮ್ಮ ರಕ್ಷಣೆಯನ್ನು ಸಾಧಿಸಿಕೊಂಡು ನಮ್ಮನ್ನು ಕರೆದ ಕರೆಗೆ ನಾವು ಯೋಗ್ಯರಾಗಿ ನಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಎಂಬುದಾಗಿ ನೋಡಿದೆವು. ಹಲ್ಲೆಲೂಯ. ಇವತ್ತು ನಾವು ಮುಂದುವರಿದ ಭಾಗವಾಗಿ ದೇವರು ನಮ್ಮನ್ನು ಕರೆದ ಕರೆಗೆ ನಾವು ಯೋಗ್ಯರಾಗಿ ನಡ್ಕೊಳ್ಬೇಕು. ಏನಕ್ಕಾಗಿ ಕರೆದಿದ್ದಾನೆ ಅಂತ ಹೇಳಿ 2ನೇ ಅಂಶವಾಗಿ 1 ಥೆಸಲೋನಿಕ 2ನೇ ಅಧ್ಯಾಯ 12ನೇ ವಚನವನ್ನು ಓದೋಣ. 1 ಥೆಸಲೋನಿಕ 2:12. ತನ್ನ ರಾಜ್ಯ ಪ್ರಭಾವಗಳಲ್ಲಿ ಪಾಲುಗಾರರಾಗುವುದಕ್ಕೆ ಕರೆಯುವ ದೇವರಿಗೆ ಯೋಗ್ಯರಾಗಿ ನೀವು ನಡೆಯಬೇಕೆಂದು ಖಂಡಿತವಾಗಿ ಹೇಳುತ್ತಾ ಇದ್ದೆವೆಂಬುದು ನಿಮಗೆ ತಿಳಿದದೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತನ್ನ ರಾಜ್ಯ ಪ್ರಭಾವಗಳಲ್ಲಿ ಪಾಲುಗಾರರಾಗುವುದಕ್ಕೆ ಕರೆಯುವ ದೇವರು ನಮ್ಮನ್ನು ಕರೀತಾ ಇದ್ದಾನಂತೆ. ತನ್ನ ರಾಜ್ಯ, ತನ್ನ ಪ್ರಭಾವಗಳಲ್ಲಿ ನಾವು ಪಾಲುಗಾರರಾಗುವಂತೆ, ಕರ್ತನ ನಿತ್ಯ ಪ್ರಭಾವದಲ್ಲಿ ನಾವು ಪಾಲುಗಾರರಾಗುವಂತೆ ದೇವರು ನಮ್ಮನ್ನು ಕರೆದ. ಮೊದಲನೇದಾಗಿ ರಕ್ಷಣೆ ಹೊಂದಿ ಒಂದು ಒಳ್ಳೆ ಆತ್ಮಿಕ ಜೀವಿತ ಜೀವಿಸಲು ನಮ್ಮನ್ನು ಕರೆದಿದ್ದಾನೆ. ಎರಡನೇದಾಗಿ ನಮ್ಮನ್ನು ನಿತ್ಯ ಪ್ರಭಾವಕ್ಕೆ ಕರೆದಿದ್ದಾನೆ. ಹಲ್ಲೆಲೂಯ. ದೇವ್ರ ನಾಮಕ್ಕೆ ಸ್ತೋತ್ರ. ನಾವು ಏನೋ ಸ್ವಲ್ಪ ಕಾಲ ಈ ಭೂಮಿಯಲ್ಲಿ ಜೀವಿಸ್ತೀವಿ, ಹೊರಟೋಗ್ಬಿಡ್ತೀವಿ ಅಂತಲ್ಲ. ನಮ್ಮನ್ನು ಕುರಿತಾಗಿ ದೇವರಿಟ್ಟಿರುವಂಥ ಉದ್ದೇಶ ಅದು ನಿತ್ಯ ಪ್ರಭಾವ. ಹಲ್ಲೆಲೂಯ. ನಿತ್ಯ ಪ್ರಭಾವಕ್ಕೆ ನಮ್ಮನ್ನು ಕರೆದಿದ್ದಾನೆ. ಹಲ್ಲೆಲೂಯ. ಶಾಶ್ವತವಾದಂಥ ಸಂತೋಷಕ್ಕೆ ನಮ್ಮನ್ನು ಕರೆದಿದ್ದಾನೆ. ಹಾಗಂದಮೇಲೆ ಅದಕ್ಕೆ, ಆ ಜೀವನಕ್ಕೆ ನಾವು ರೆಡಿ ಆಗಬೇಕು. ಹಲ್ಲೆಲೂಯ. ಮಕ್ಕಳು ಸ್ಕೂಲ್ ಮುಗಿಸಿ ಯಾವುದು ಪ್ರೀ ಯೂನಿವರ್ಸಿಟಿ ಅಂದರೆ PUCಗೆ ಹೋಗುವಾಗಲೇ ಅವ್ರ ಸಬ್ಜೆಕ್ಟ್ಗಳನ್ನ ಆಯ್ಕೆ ಮಾಡ್ತಾರೆ. ಯಾಕಂದರೆ ಅವರ ಮುಂದಿನ ಭವಿಷ್ಯ ಏನಾಗಬೇಕು ಅಂತ ಬಯಸಿದ್ದಾರೋ ಅದಕ್ಕೆ ತಕ್ಕಂತೆ ಸಬ್ಜೆಕ್ಟ್ಗಳನ್ನು ಆಯ್ಕೆ ಮಾಡ್ತಾರೆ. ಇನ್ನೂ ಹೋಗ್ತಾ ಡಿಗ್ರಿಲಿ ಹೋಗ್ತಾ ಇದ್ದ ಹಾಗೆ ಅದರಲ್ಲಿ ಕೆಲವು ಮೈನಸ್ ಆಗಿ ಇನ್ನೂ ಯಾವುದರಲ್ಲಿ ಸೂಕ್ಷ್ಮವಾಗಿ ಗಮನ ಹರಿಸ್ಬೇಕಂದಿದ್ದಾರೋ ಅದರ ಕಡೆಗೆ ಸಬ್ಜೆಕ್ಟ್ ಹೋಗ್ತದೆ. ಇನ್ನು ಮಾಸ್ಟರ್ ಡಿಗ್ರಿ ಹೋಗ್ತಾ ಇದ್ದಾಗೆ ಎಲ್ಲವನ್ನ ಬದಿಗಿಟ್ಟು ಯಾವುದರಲ್ಲಿ ಅವರು ಇರಬೇಕೆಂದಿದ್ದಾರೋ ಅದರಲ್ಲೇ ಗಮನ ಹರಿಸ್ತಾರೆ. ಈಗ ನಾವು ಏನಕ್ಕಾಗಿ ಕರೆಯಲ್ಪಟ್ಟಿದ್ದೀವಿ? ತನ್ನ ಪ್ರಭಾವಕ್ಕೂ ತನ್ನ ರಾಜ್ಯಕ್ಕೂ, ತನ್ನ ರಾಜ್ಯ ಪ್ರಭಾವಗಳಲ್ಲಿ ಪಾಲುಗಾರರಾಗುವುದಕ್ಕಾಗಿ, ತನ್ನ ರಾಜ್ಯದಲ್ಲಿ ಪರಲೋಕದ ಸೌಭಾಗ್ಯದಲ್ಲಿ ನಾವು ಪಾಲುಗಾರರಾಗುವಂತೆ, ಕರ್ತನ ಆಡಳಿತದಲ್ಲಿ ನಾವು ಕೂಡ ಪಾಲುಗಾರರಾಗುವಂತೆ, ಕರ್ತನ ರಾಜ್ಯದಲ್ಲಿ ನಾವು ಪಾಲುಗಾರರಾಗುವಂತೆ ದೇವರು ನಮ್ಮನ್ನು ಕರೆದಿದ್ದಾನೆ. ಹಾಗಂದಮೇಲೆ ನಾವು ನಮ್ಮ ಗಮನ ಈಗಲಿಂದಲೇ ಅದರ ಕಡೆಗೆ ಹರಿಸಬೇಕು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಕೊಲೊಸ್ಸದವರಿಗೆ ಪೌಲನು ಬರೆಯುವಾಗ ಹೇಳ್ತಾನೆ, ನಿಮ್ಮ ಮನಸ್ಸನ್ನು ಈಗಲೇ ಅದರ ಮೇಲೆ ಇಟ್ಬಿಡಿ. ಪರಲೋಕ ಹೋಗೋದು ಆಮೇಲೆ, ಆ ಸಂತೋಷವನ್ನು ಅನುಭವಿಸೋದಿಲ್ಲ ಆಮೇಲೆ. ಈಗಲೇ ನಿಮ್ಮ ಮನಸ್ಸನ್ನು ಅದರ ಮೇಲೆ ಇಟ್ಬಿಡ್ರಿ. ಕೊಲೊಸ್ಸೆ 3ನೇ ಅಧ್ಯಾಯ 2ನೇ ವಚನ. ಕೊಲೊಸ್ಸೆ 3:2. ಮೇಲಿರುವಂತವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ.
ಮೇಲಿರುವಂಥವುಗಳ ಮೇಲೆ ಮನಸ್ಸಿಡ್ರಿ. ಯಾಕಂದರೆ ನಾವು ಅದಕ್ಕಾಗಿ ಕರೆಯಲ್ಪಟ್ಟಿದ್ದೀವಿ. ಈಗಲೇ ನಾವು ಅದನ್ನು ನೆನೆಸ್ಕೊಂಡು ಅದಕ್ಕೆ ಏನೆಲ್ಲ ಸಿದ್ಧತೆಗಳಾಗಬೇಕೋ ಆ ರೀತಿ ಆಗಬೇಕು. ಹಲ್ಲೆಲೂಯಾ. ಈ ಭೂ ಸಂಬಂಧವಾದ ಮೇಲೆ ಮನಸ್ಸಿಟ್ಟರೆ ಈ ಭೂ ಸಂಬಂಧವಾದ ಲೋಕದ ಮಲಿನತ್ವಕ್ಕೆ ತಗೊಂಡೋಗ್ಬಿಡ್ತದೆ. ನಾವು ಈ ಭೂಮಿಯಲ್ಲಿ ಇದ್ದರೂ ಸಹ ನಾವು ಫಿಲಿಪ್ಪಿ 3:20 ಹೇಳ್ತದೆ, ನಾವು ಪರಲೋಕ ಸಂಸ್ಥಾನದವರು. ಹಲ್ಲೆಲೂಯಾ. ನಾವಾದರೂ 19ನೇ ವಚನ ಕೊನೆ ಲೈನ್ 20ಕ್ಕೆ ಸೇರಿ. ಫಿಲಿಪ್ಪಿ 3:19ನೇ ವಚನದ ಕೊನೆ ಲೈನ್, ನಾವಾದರೂ ಪರಲೋಕ ಸಂಸ್ಥಾನದವರು. ಹಲ್ಲೆಲೂಯಾ. ಇಲ್ಲಿಂದ ನಮ್ಮ ದೇಶದಿಂದ ಕೆಲಸ ಹರಸಿ ವಿದ್ಯಾಭ್ಯಾಸಕ್ಕಾಗಿ ಬೇರೆ ಬೇರೆ ಉದ್ದೇಶಗಳಿಗಾಗಿ ಹಲವಾರು ಜನ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾರೆ. ಆದರೂ ಒಂದಿನ ಸ್ವದೇಶಕ್ಕೆ ಬರಲೇಬೇಕು. ಯಾಕಂದರೆ ಅವರ ಪ್ರಜಾಪ್ರಭುತ್ವ ಎಲ್ಲಿದೆ? ಇಲ್ಲಿ ಭಾರತದಲ್ಲಿದೆ. ಇಲ್ಲಿ ಅವ್ರಿಗೆ ID ಪ್ರೂಫ್ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರಿಂದಾಗಿ ಎಷ್ಟೇ ಹೋದರೂ ಅವ್ರ ಮನಸ್ಸೆಲ್ಲ ಎಲ್ಲಿರ್ತದೆ? ಇಲ್ಲಿರ್ತದೆ. ಅಮೇರಿಕದಲ್ಲಿದ್ದರೂ ಅಲ್ಲಿಂದ ದುಡ್ಡು ಕಳಿಸಿ ಇಲ್ಲಿ ಮನೆ ಕಟ್ಟಿಸ್ತಾ ಇರ್ತಾರೆ, ಇಲ್ಲಿ ಜಮೀನು ತೆಗೆಸ್ಕೊಳ್ತಾ ಇರ್ತಾರೆ. ಯಾಕಂದರೆ ಅವ್ರು ಇರೋದು ಅಮೇರಿಕದಲ್ಲಿ, ಸಂಪಾದನೆ ಮಾಡೋದು ಅಮೇರಿಕದಲ್ಲಿ. ಆದರೆ ಅವರಿಗೆ ಮನಸ್ಸೆಲ್ಲ ಎಲ್ಲಿರ್ತದೆ? ಇಲ್ಲಿ ಸ್ವದೇಶದ ಬಗ್ಗೆ ಇರ್ತದೆ. ಅದೇ ರೀತಿ ನಾವು ಈ ಭೂಮಿಯಲ್ಲಿದ್ದೀವಿ, ಆದರೆ ನನ್ನ ಸ್ವಂತ ದೇಶ ಪರಲೋಕವೇ ಯಾವಾಗ ನಾ ಕಾಣುವೆ. ಸೊ ಅದರ ಮೇಲೇ ನಮ್ಮ ಮನಸ್ಸು. ಹಲ್ಲೆಲೂಯಾ. ದೇವ್ರ ಮಕ್ಕಳು ಆ ರೀತಿಯಾಗಿ ಇರಬೇಕು ಅಂತ ಹೇಳಿ ದೇವ್ರ ವಾಕ್ಯ ಹೇಳ್ತದೆ. ದೇವ್ರ ನಾಮಕ್ಕೆ ಸ್ತೋತ್ರ. ಆಗ ನಾವು ನಮ್ಮ ಮನಸ್ಸನ್ನು ಅದರ ಮೇಲೆ ಇಡೋದಾದರೆ ಆ ಜೀವನಕ್ಕೆ ಬೇಕಾದಂಥ ಯೋಗ್ಯತೆ ಆಟೋಮ್ಯಾಟಿಕ್ ಆಗಿ ನಮ್ಮೊಳಗೆ ಉಂಟಾಗ್ತದೆ. ಹಲ್ಲೆಲೂಯಾ. ಒಂದು ಮದುವೆಗೆ ಹೋಗ್ತೀರಿ ಅಂತ ಇಟ್ಕೊಳ್ಳಿ, ಅದಕ್ಕೆ ತಕ್ಕಂಗೆ ನೀವು ಸಿದ್ಧ ಆಗ್ತೀರಿ. ನಿಮ್ಮ ಅಲಂಕಾರ, ವೇಷಭೂಷಣ ಎಲ್ಲ. ಒಂದು ಜಮೀನಲ್ಲಿ ನೀವು ಕೆಲಸ ಮಾಡಲಿಕ್ಕೆ ಹೋಗ್ತೀರಿ ಅಂತ ಇಟ್ಕೊಳ್ಳಿ, ಅದಕ್ಕೆ ತಕ್ಕಂಗೆ ನೀವು ನಿಮ್ಮ ವೇಷಭೂಷಣ ಎಲ್ಲ ಕೆಲಸಕ್ಕೆ ತಕ್ಕಂಗೆ ವರ್ಕ್ ಡ್ರೆಸ್ನ ನೀವು ಹಾಕ್ಕೊಳ್ತೀರಿ. ಸೊ ಆ ರೀತಿಯಾಗಿ ಮುಂದೆ ಏನು ಮಾಡಲಿಕ್ಕಿದ್ದೀರಿ, ಎಲ್ಲಿಗೆ ಹೋಗ್ಲಿಕ್ಕಿದ್ದೀರಿ, ಅದರ ಮೇಲೆ ಡಿಪೆಂಡ್ ನಿಮ್ಮ ಸಿದ್ಧತೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ಕರೆದಿದ್ದಾನೆ. ಏನಕ್ಕೆ ಕರೆದಿದ್ದಾನೆ? ಪರಲೋಕ ರಾಜ್ಯಕ್ಕೆ ಕರೆದಿದ್ದಾನೆ. ನಾವು ಅದಕ್ಕೆ ರೆಡಿಯಾಗಬೇಕೋ ಹೊರತು ಬೇರೆ ನೇನಕ್ಕೂ ರೆಡಿ ಆದರೆ. ಡಾಕ್ಟರ್ ರೆಡಿಯಾಗೋದೇನಕ್ಕೆ? ಆಪರೇಷನ್ಗೆ. ಅವರು AK-47 ಹಿಡ್ಕೊಂಡು ನಿಂತರೆ ಕೆಲಸ ನಡೆಯಲ್ಲ. ಅದೇ ಒಬ್ಬ ಟೈಲರ್ ರೆಡಿ ಆಗೋದೇನಕ್ಕೆ? ಸೂಜಿ ದಾರ ತಗೊಂಡು ಹೊಲಿಲಿಕ್ಕೆ. ಒಬ್ಬ ಡ್ರೈವರ್ ರೆಡಿ ಆಗೋದೇನಕ್ಕೆ? ವಾಹನ ಚಲಾಯಿಸುವುದಕ್ಕೆ. ಅದೇ ರೀತಿ ದೇವರ ಮಕ್ಕಳಾಗಿ ನಾವು ರೆಡಿ ಆಗೋದೇನಕ್ಕೆ ಅಂತ ಹೇಳಿದ್ರೆ ನಿತ್ಯ ರಾಜ್ಯಕ್ಕೆ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೀವಿ. ಅದಕ್ಕೆ ಯೋಗ್ಯರಾಗಿ ನಾವು ಕಾಣಿಸ್ಕೊಳ್ಳೋಣ. ಕೆಲವು ಸಮಯಗಳಲ್ಲಿ ನಮ್ಮ ಮಕ್ಕಳನ್ನು ನೋಡ್ತೇವೆ, ಎಲ್ಲಪ್ಪ ಎಕ್ಸಾಮ್ ಇದೆಯಾ ನಿನಗೆ? ಇಲ್ವಾ? ಯಾವುದೇ ಗಂಧಗಾಳಿನೇ ಇಲ್ವಲ್ಲ, ಎಕ್ಸಾಮ್ಗೆ ರೆಡಿ ಆಗುವ ರೀತಿಯೇ ಕಾಣ್ತಾ ಇಲ್ವಲ್ಲ ಅಂತ ಹೇಳ್ತೀವಿ. ಹಾಗಾದರೆ ಎಕ್ಸಾಮ್ನ ಸೀರಿಯಸ್ನೆಸ್ಸೇ ಇನ್ನೂ ಬಂದಿಲ್ಲ. ಎಕ್ಸಾಮ್ಗೆ ಅವನು ರೆಡಿ ಆಗ್ತಾ ಇದ್ದಾನೆ ಅಂದಮೇಲೆ ಆ ಸೀರಿಯಸ್ನೆಸ್ಗೆ ಬಂದುಬಿಡಬೇಕು. ಸೊ ನಾವು ಪರಲೋಕಕ್ಕೆ ಕರೆಯಲ್ಪಟ್ಟಿದ್ದೀವಿ, ನಿತ್ಯ ರಾಜ್ಯಕ್ಕೆ ಕರೆಯಲ್ಪಟ್ಟಿದ್ದೀವಿ, ತನ್ನ ಪ್ರಭಾವದ ರಾಜ್ಯಕ್ಕೆ ಕರೆಯಲ್ಪಟ್ಟಿದ್ದೀವಿ ಅಂತಂದಮೇಲೆ ನಮ್ಮಲ್ಲಿ ಅದರ ಗುರುತುಗಳು ಕಾಣಬೇಕು. ಹಲ್ಲೆಲೂಯಾ. ಪರಲೋಕ ರಾಜ್ಯಕ್ಕೆ ಬೇಕಾದಂಥ ಬಹಳ ಪ್ರಾಮುಖ್ಯವಾದಂತಹ ಒಂದು ಅಗತ್ಯ ಅಂತ ಹೇಳಿದ್ರೆ, ನಾವು ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ 1 ಥೆಸಲೋನಿಕ 5ನೇ ಅಧ್ಯಾಯ 23 ಮತ್ತು 24ನೇ ವಚನಗಳು. 1 ಥೆಸಲೋನಿಕ 5:23-24. ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸಲ್ಪಡುವಂತೆ ಕಾಪಾಡಲ್ಪಡಲಿ. ನಿಮ್ಮನ್ನು ಕರೆಯುವವನು ನಂಬಿಗಸ್ತನು, ಆತನು ತನ್ನ ಕಾರ್ಯವನ್ನು ಸಾಧಿಸುವನು. ಹಲ್ಲೆಲೂಯಾ. ನಿಮ್ಮನ್ನು ಕರೆಯುವವನು, ಅದಕ್ಕಾಗಿ ಕರೆದಿದ್ದಾನೆ. ಆತ ನಂಬಿಗಸ್ತನು, ಆತನೇ ಸಹಾಯ ಮಾಡ್ತಾನಂತೆ. ಏನಕ್ಕೆ? ಆತ್ಮ, ಪ್ರಾಣ, ಶರೀರ ಮೂರರಲ್ಲೂ ಕೂಡ ದೋಷವಿಲ್ಲದೆ ನಾವು ಕಾಣಿಸಲ್ಪಡಬೇಕಂತೆ. ನಾನು ಮನಸ್ಸಿನಲ್ಲಿ ಸ್ವಾಮಿ ಇಟ್ಕೊಂಡಿದ್ದೀನಿ, ಸ್ತೋತ್ರ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಾವು ದೇಹದಲ್ಲಿ ಮಲಿನತ್ವಕ್ಕೆ ಅವಕಾಶ ಕೊಡೋಕ್ಕಾಗಲ್ಲ. ದೇಹದಲ್ಲೂ ಸಹ ನಾವು ಪರಿಶುದ್ಧರಾಗಿರ್ಬೇಕು. ಯಾಕಂದರೆ ಈ ದೇಹ ರೂಪಾಂತರ ಆಗಬೇಕಲ್ಲ. ಅದರಿಂದಾಗಿಯೇ ಈ ದೇಹ ಅಷ್ಟು ಇಂಪಾರ್ಟೆಂಟ್.
ಈ ರಕ್ತ ಮಾಂಸ ಪರಲೋಕ ರಾಜ್ಯಕ್ಕೆ ಬಾಧ್ಯ ಆಗೋದಿಲ್ಲ. ನಮಗೊಂದು ರೂಪಾಂತರದ ಶರೀರ ಕೊಡಲ್ಪಡ್ತದೆ. ಸೊ ಅದಕ್ಕೆ ನಾವು ಈಗಲೇ ಈ ದೇಹವನ್ನು, ನಮ್ಮ ಪ್ರಾಣ ಆತ್ಮವನ್ನು ದೇವರಿಗೆ ಮೆಚ್ಚುಗೆಯಾದ ಪರಿಶುದ್ಧತೆಗೆ ನಾವು ಒಪ್ಪಿಸ್ಕೊಡ್ಬೇಕು. ಅದೇ ನಮ್ಮ ಸಿದ್ಧತೆ, ಯೋಗ್ಯತೆ. ಆತನಿಗೆ ಯೋಗ್ಯರಾಗಿ ನಡ್ಕೊಳ್ರಿ ಅಂತ ಹೇಳುವಾಗ, ಆತನ ಕರೆದ ಕರೆಗೆ ಯೋಗ್ಯರಾಗಿ ನಡ್ಕೊಳ್ರಿ ಅಂತ ಹೇಳುವಾಗ, ನಾವು ನಿತ್ಯ ರಾಜ್ಯಕ್ಕೆ ಕರೆಯಲ್ಪಟ್ಟಿದ್ದೀವಿ. ಆ ಕರೆಗೆ ಒಂದು ಯೋಗ್ಯತೆ ಅಂತ ಇದ್ದರೆ ಅದು ಆತ್ಮ, ಪ್ರಾಣ, ಶರೀರ ಮೂರಲ್ಲೂ ಪರಿಶುದ್ಧತೆ. ಹಲ್ಲೆಲೂಯಾ. ನಾವು ಒಂದು ಆಹಾರ ಪದಾರ್ಥ ಇರುವಂಥ ಒಂದು ಕಂಟೈನರ್ ಇದೆ ಅಂತ ಇಟ್ಕೊಳ್ರಿ. ಆಹಾರ ಎಷ್ಟು ಮುಖ್ಯನೋ ಅಷ್ಟೇ ಈ ಕಂಟೈನರ್ ಮುಖ್ಯ. ಇದು ಬೇಕಾದರೆ ಎಷ್ಟಾದರೂ ಗಲೀಜಾಗಿರಲಿ ಅಂದ್ಬಿಟ್ಟು ನಾವು ಅದರಲ್ಲಿ ಊಟ ಹಾಕ್ಸ್ಕೊಳ್ಳೋದಿಲ್ಲ. ಫಸ್ಟು ತಟ್ಟೆ ತೊಳೆದು ಒರೆಸಿ ಆಮೇಲೆ ಅದರಲ್ಲಿ ಊಟ ಹಾಕ್ಸ್ಕೊಳ್ತೀವಿ. ಯಾಕಂದರೆ ನಾವು ತೆಗೆದುಕೊಳ್ಳುವಂಥ ಆಹಾರ ಅದು ಆರೋಗ್ಯಕರವಾಗಿರಬೇಕಾದ್ರೆ ಆ ತಟ್ಟೆಯೂ ಶುದ್ಧವಾಗಿ ಇರಬೇಕು. ಸೊ ಅದೇ ರೀತಿ ನಾನು ಆತ್ಮದಲ್ಲಿ ಪರಿಶುದ್ಧವಾಗಿದ್ದೀನಿ, ಇದನ್ನೆಲ್ಲ ನೀವು ಯಾಕೆ ನೋಡ್ತೀರಿ, ನಾನು ಯಾವಾಗಲೂ ದೇವ್ರನ್ನ ನೆನಪು ಮಾಡ್ಕೋತೀನಿ ಅಂತ ಎಷ್ಟೇ ನೀವು ಹೇಳಿದ್ರು, ದೇಹದಲ್ಲಿ ಮಲಿನತ್ವ ನಡೀತಾ ಇದ್ದರೆ, ಪಾಪದ ಕೃತ್ಯಗಳು ನಡೀತಾ ಇದ್ದರೆ, ಅಂತರ್ಯದಲ್ಲಿರುವಂತಹ ನಿಮ್ಮ ಆತ್ಮಿಕ ಜೀವಿತ ಶುದ್ಧವಾಗಿದೆ ಅಂತ ಹೇಳಿ ಯಾವ ಆಧಾರದ ಮೇಲೆ ಹೇಳಲಿಕ್ಕೆ ಸಾಧ್ಯ? ನಮ್ಮ ಆತ್ಮ, ಪ್ರಾಣ, ಶರೀರ ಮೂರಲ್ಲೂ ಶುದ್ಧತೆ. ಸಂಕ್ಷಿಪ್ತವಾಗಿ ಹೇಳ್ತೀನಿ ನೋಡಿರಿ. ನಮ್ಮ ಆತ್ಮ ಅಂತ ಹೇಳುವಾಗ ಅದು ಇನ್ನರ್ ಮ್ಯಾನ್, ಒಳ ಮನುಷ್ಯ. ನಾವು ಯಾವಾಗ ರಕ್ಷಣೆ ಹೊಂದ್ತೀವೋ, ಕರ್ತನಿಗೆ ನಮ್ಮನ್ನು ಸಮರ್ಪಣೆ ಮಾಡಿ, ನಮ್ಮ ಪಾಪಗಳನ್ನ ಅರಿಕೆ ಮಾಡಿ ಕ್ಷಮೆ ಕೇಳಿ ದೇವರೊಂದಿಗೆ ಬರ್ತೀವೋ, ಆವಾಗ ಅದಕ್ಕೊಂದು ಬಿಡುಗಡೆ ಸಿಗ್ತದೆ. ಲೋಕದ ಮಲಿನತ್ವದಿಂದ ಬಿಡುಗಡೆ ಸಿಕ್ಕಿ ಪಾಪ ವಿಮೋಚನೆ ಸಿಗ್ತದೆ. ಹಲ್ಲೆಲೂಯಾ. ಎರಡನೇದಾಗಿ ಪ್ರಾಣ ಅಂತ ಹೇಳುವಾಗ ಅದು ನಮ್ಮ ಮನಸ್ಸಿಗೆ ಸಂಬಂಧಪಟ್ಟದ್ದು, ನಮ್ಮ ಆಲೋಚನೆ, ವಿವೇಚನೆ. ಈ ಮನಸ್ಸು ಆಗಾಗ ಚಂಚಲ ಆಗಿ ದಿಕ್ಕು ತಪ್ಪಿ ಹೋಗಲಿಕ್ಕೆ ಬಹಳಷ್ಟು ಸಾಧ್ಯತೆಗಳಿವೆ. ಅದರಿಂದಾಗಿ ಇದರಲ್ಲಿ ನಾವು ಸತತವಾದಂತಹ ಒಂದು ಪ್ರಯತ್ನ, ನಮ್ಮ ಮನಸ್ಸಿನಲ್ಲಿ ನೂತನ ಆಗಬೇಕು. ಅದಕ್ಕೆ ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನದಲ್ಲಿ, ಇಹಲೋಕದವರ ನಡವಳಿಕೆಯನ್ನು ಅನುಸರಿಸದೆ ರೋಮಪುರ 12:2 ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹಲ್ಲೆಲೂಯಾ. ಪರಲೋಕ ಭಾವದವರಾಗಿರಿ. ನೂತನ ಮನಸ್ಸನ್ನು ರಿನ್ಯೂ ಮಾಡ್ಕೋತಾ ಇರಬೇಕಂತೆ. ನಮ್ಮ ಮನಸ್ಸನ್ನು ರಿನ್ಯೂ ಮಾಡ್ತಾ ಇರಬೇಕು. ಹೇಗೆ ನಾವು ಆಗಾಗ ಪಾತ್ರೆ ಬೆಳಗ್ತಾ ಇರ್ತೀವಿ ನೋಡ್ರಿ, ಆ ರೀತಿಯಾಗಿ ನಮ್ಮ ಮನಸ್ಸನ್ನು ರಿನ್ಯೂ ಮಾಡ್ತಾ ಇರಬೇಕು. ಎವ್ರಿ ಡೇ, ಎವ್ರಿ ಮೊಮೆಂಟ್. ಹಲ್ಲೆಲೂಯಾ. ಈ ವಾಕ್ಯದಿಂದ ನಾವು ತುಂಬಿಸ್ತಾ ಇರುವಾಗ ಅದು ಆಟೋಮೆಟಿಕ್ ರಿನ್ಯೂ ಆಗ್ತಾ ಇರ್ತದೆ. ಹಲ್ಲೆಲೂಯಾ. ನಮ್ಮ ಮನಸ್ಸನ್ನು ದೇವರ ವಾಕ್ಯದಿಂದ ರಿಫ್ರೆಶ್ ಮಾಡ್ತಾನೇ ಇರಬೇಕು, ನೆನಪು ಮಾಡ್ಕೊಳ್ತಾ ಇರಬೇಕು. ಹಗಲು ರಾತ್ರಿ ಧ್ಯಾನ ಮಾಡ್ತಾನೆ ಇರಬೇಕು, ನೆನಪು ಮಾಡ್ತಾನೆ ಇರಬೇಕು. ದೇವರ ವಾಕ್ಯವನ್ನೇ ನೆನಪು ಮಾಡ್ಕೋತಾ ಇರಬೇಕು. ಆಗ ವ್ಯರ್ಥವಾದ ಲೋಕದ ಆಲೋಚನೆಗಳು, ಪಾಪದ ಕಾರ್ಯಗಳು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಗ ನಮ್ಮ ಮನಸ್ಸನ್ನು ನಾವು ಪರಿಶುದ್ಧವಾಗಿ ಕಾಪಾಡಿಕೊಳ್ಬೇಕು. ಲೋಕದ ಅಶುದ್ಧತೆ ಬರದಂಗೆ ಕಾಪಾಡಿಕೊಳ್ಬೇಕು. ಹಲ್ಲೆಲೂಯಾ. ನಮ್ಮ ಮನಸ್ಸಿಗಿರುವಂತಹ 5 ವಿಂಡೋಸ್, 5 ದ್ವಾರಗಳು ಯಾವುದು ಅಂತ ಹೇಳಿದ್ರೆ ನಮ್ಮ ಪಂಚೇಂದ್ರಿಯಗಳು. ನಮ್ಮ ಮನಸ್ಸಿಗೆ ಇನ್ಫಾರ್ಮೇಷನ್ ಬರೋದು ಒಂದು ಕಣ್ಣಿಂದ. ಕಣ್ಣಲ್ಲಿ ಹಿಂಗೆ ನೋಡಿದ ತಕ್ಷಣ ಇದು ಕ್ಯಾಮ್ರಾ ಥರ ಪಣಕ್ಕಂತ ಕ್ಲಿಕ್ ಮಾಡಿಬಿಡ್ತದೆ. ಆ ಸೀನ್ ಹಾಗೆ ಮನಸ್ಸಲ್ಲಿ ಇರ್ತದೆ. ನೀವು ಮನೇಲಿ ಹೋಗಿ ಮಲಗಿದ್ರು, ಎಲ್ಲಿ ಓಡಾಡ್ತಾಯಿದ್ರು, ಆ ದೃಶ್ಯ ಹಾಗೆಯೇ ನಿಮ್ಮ ಮನಸ್ಸಲ್ಲಿ ಇರ್ತದೆ, ಚಿತ್ರಣ ಇರ್ತದೆ. ಈ ಮನಸ್ಸಿಗೆ ಚಿತ್ರಣ ಹೆಂಗೆ ಬಂತು? ಕಣ್ಣಿನ ಮೂಲಕ ಬಂತು. ಅಲ್ಲಿ ತಿಂದ್ರಲ್ಲ ರುಚಿ, ಅದು ಹಾಗೆಯೇ ನಿಮ್ಮ ನೆನಪಿನಲ್ಲಿರ್ತದೆ. ಹೆಂಗೆ ಬಂತು? ಆ ರುಚಿ ನಿಮ್ಮ ನಾಲಿಗೆ ಮೂಲಕ ನಿಮ್ಮ ಮನಸ್ಸಿನಲ್ಲಿ ರೆಕಾರ್ಡ್ ಆಗಿದೆ. ಅವತ್ತು ತಿಂದ್ವಲ್ಲ, ಚೆನ್ನಾಗಿತ್ತು. ಹೆಂಗೆ ಗೊತ್ತಾಯ್ತು? ಹೆಂಗಿದೆ ನೆನಪಿದೆ? ನಮ್ಮ ನಾಲಿಗೆ ಮೂಲಕ ನಮ್ಮ ಮನಸ್ಸಿನಲ್ಲಿ ಅದು ರೆಕಾರ್ಡ್ ಆಗಿದೆ. ಅಯ್ಯೋ, ಹೌದು, ತುಂಬ ಸುಟ್ಬಿಡ್ತಪ್ಪ ನನ್ನ ಕೈನ. ಹೆಂಗೆ ಗೊತ್ತಾಯಿತು? ಸ್ಪರ್ಶ. ಈ ರೀತಿಯಾಗಿ ನಮ್ಮ ಇಂದ್ರಿಯಗಳ ಮೂಲಕ ಆ ವಾಸ್ತವಾಂಶ ನಮ್ಮ ಮನಸ್ಸಿನಲ್ಲಿ ರೆಕಾರ್ಡ್ ಆಗ್ತದೆ. ನಾವು ನಮ್ಮ ಇಂದ್ರಿಯಗಳನ್ನು ಸರಿಯಾಗಿ ನಾವು ಕಾಯಲಿಲ್ಲ ಅಂದರೆ ಲೋಕದ ಮಲಿನತ್ವದ ಕಾರ್ಯಗಳೆಲ್ಲ ನಮ್ಮ ಮನಸ್ಸಿನಲ್ಲಿ ರೆಕಾರ್ಡ್ ಆಗಿಬಿಡ್ತದೆ. ಅದಕ್ಕೆ ನಾವು ಹೇಳೋದು, ಸಿನಿಮಾ ಹಾಡನ್ನ ಕೇಳಬೇಡ್ರಿ, ಅದೆಲ್ಲ ಅಶುದ್ಧ, ಆ ಮಲಿನತ್ವ ಎಲ್ಲ ಏನಾಗ್ತದೆ ಮನಸ್ಸಿನಲ್ಲಿ ರೆಕಾರ್ಡ್ ಆಗ್ತಾ ಇರ್ತದೆ.
ಮನಸ್ಸು ಮಲಿನ ಆಗ್ತಾ ಇರ್ತದೆ, ಅಶುದ್ಧ ಆಗ್ತಾ ಇರ್ತದೆ. ಅದಕ್ಕೆ ನಾವು ಆತ್ಮಿಕ ಹಾಡುಗಳನ್ನೇ ಕೇಳ್ತಾ ಇರಬೇಕು. ಮನೆಯಲ್ಲಿ ಆತ್ಮಿಕವಾದ ಹಾಡುಗಳನ್ನು ಹಾಕ್ಬಿಟ್ಟು ಅದನ್ನೇ ಕೇಳ್ತಾ ಇರಬೇಕು. ಯಾವಾಗಲೂ ಆತ್ಮಿಕವಾದ ವಿಚಾರಗಳೇ ಬೀಳಬೇಕು. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಜೀವನ ಕೇಂದ್ರದಲ್ಲೂ ಸಹ ಎಲ್ಲ ಕಡೆ ಆತ್ಮಿಕ ಹಾಡುಗಳು ಕೇಳಬೇಕು ಅಂತ ಹೇಳಿ ಹಾಕಿದ್ವಿ ಸುಮಾರು ವರ್ಷಗಳ ಹಿಂದೆ. ಈಗ ಈ ಬಿಲ್ಡಿಂಗ್ಸ್ ಎಲ್ಲ ಕಟ್ಟುವ ಕಾರಣದಿಂದ ಸದ್ಯಕ್ಕೆ ತಾತ್ಕಾಲಿಕವಾಗಿ ತೆಗೆದಿದ್ದೀವಿ. ಮತ್ತೆ ಎಲ್ಲ ಅಂಡರ್ಗ್ರೌಂಡೇ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಎಲ್ಲಿ ಹೋದರೂ ವಾಕ್ಯ ಕೇಳಿಸ್ತಾ ಇರಬೇಕು, ಪ್ರಾರ್ಥನೆ ಕೇಳಿಸ್ತಾ ಇರಬೇಕು. ಅಲ್ಲಿ ಗ್ರೌಂಡಲ್ಲಿದ್ದರೂ ಸಹ ಒಂದು ಸ್ಪಿರಿಚುವಲ್ ಅಟ್ಮಾಸ್ಫಿಯರ್ನಲ್ಲೇ ಇರಬೇಕು, ಮನಸ್ಸಿನಲ್ಲಿ ಪ್ರತಿಧ್ವನಿಸ್ತಾ ಇರಬೇಕು. ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಆತ್ಮಿಕ ಹಾಡುಗಳು ಹಾಡ್ತಾ ಇರಲಿ, ಕಿವಿಗೆ ಬೀಳ್ತಾ ಇರಲಿ. ಕೆಲವು ಸಲ ನೀವು ಬೇರೆ ಯೋಚನೆ ಮಾಡ್ತಿದ್ರು ಈ ಸಬ್ಕಾನ್ಷಿಯಸ್ಲಿ ಅದು ರೆಕಾರ್ಡ್ ಆಗ್ತಾ ಇರ್ತದೆ. ಆಗ ನಮ್ಮ ಮನಸ್ಸು ಒಂದು ಸ್ಪಿರಿಚುವಲ್ ಅಟ್ಮಾಸ್ಫಿಯರ್ನಲ್ಲಿ ಇರ್ತದೆ, ಕಾಪಾಡಲ್ಪಡ್ತದೆ. ಮನಸ್ಸು ಕಾಪಾಡಲ್ಪಟ್ಬಿಟ್ರೆ ಆಮೇಲೆ ಈ ದೇಹ ಆಟೋಮೆಟಿಕ್ ಕಾಪಾಡಲ್ಪಡ್ತದೆ. ಮನಸ್ಸನ್ನು ಹರಿಬಿಟ್ಬಿಟ್ರೆ ಆಮೇಲೆ ದೇಹ ಪಾಪಕ್ಕೆ ಹೋಗ್ತದೆ. ನಾನು ಹಲವು ಸಾರಿ ಹೇಳಿದ್ದೇನೆ, ದೇಹ ಸುಮ್ಮನೆ ಒಂದೇ ದಿನದಲ್ಲಿ ಪಾಪ ಮಾಡಲ್ಲ. ಒಂದು ಪೆನ್ ಕದೀತಾನೆ ಅಂತ ಹೇಳಿದ್ರೆ ದಿಢೀರ್ನ ಒಂದಿನ ಕದಿಯೋದಿಲ್ಲ. ಅದು ಹಲವು ಸಾರಿ ಮೈಂಡಲ್ಲಿ ವರ್ಕ್ ಮಾಡಿ ಆಮೇಲೆ ಈ ದೇಹ ಆ ಫಂಕ್ಷನ್ಗೆ ಇಳಿಯೋದು. ಸೊ ಮೈಂಡಲ್ಲಿ ಸಿಕ್ಕಾಪಟ್ಟೆ ವರ್ಕ್ ಆದಮೇಲೆ ದೇಹ ದುಷ್ಕೃತ್ಯಕ್ಕೆ ಇಳಿಯೋದು. ಯಾವುದೇ ಪಾಪ, ವ್ಯಭಿಚಾರ ಆಗಿರಲಿ ಅಥವಾ ಕಳ್ತನ ಆಗಿರಲಿ ಅಥವಾ ಯಾವುದೇ ದೇಹದ ಕೆಟ್ಟ ಕೆಲಸಗಳು ಯಾವುದೇ ಆಗಿರಲಿ, ಅದು ಆಕಸ್ಮಿಕವಾಗಿ ಒಂದು ದಿನದಲ್ಲಿ ನಡೆಯೋದಲ್ಲ. ಅದು ಹಲವು ಕಾಲ ಆಸೆಯು ಬಸುರಾಗಿ ಪಾಪವನ್ನು ಹೇರ್ತದೆ ಅಂತ ವಾಕ್ಯ ಹೇಳ್ತದೆ. ಸೊ ಹಾಗಾಗಿ ಬಹಳಷ್ಟು ಕಾಲ ಮನಸ್ಸಿನಲ್ಲಿ ವರ್ಕೌಟ್ ಆಗಿ ಆಮೇಲೆ ದೇಹದಲ್ಲಿ ಎಕ್ಸಿಕ್ಯೂಟ್ ಆಗ್ತದೆ. ಸೊ ಅದರಿಂದಾಗಿ ನಾವು ಮನಸ್ಸನ್ನು ಕಾಯಬೇಕು, ಮನಸ್ಸು ಶುದ್ಧವಾಗಿರಬೇಕು. ಹಲ್ಲೆಲೂಯಾ. ಅದರ ಜೊತೆಗೆ ನಮ್ಮ ದೇಹವೂ ಸಹ ಲೋಕದ ಮಲಿನತೆಗೆ ಹೋಗದ ಹಾಗೆ ಕಾಪಾಡಲ್ಪಡಬೇಕು. ಆ ರೀತಿಯಾಗಿ ಆತ್ಮ ಪ್ರಾಣ ಶರೀರದಲ್ಲಿ ಪರಿಶುದ್ಧತೆಯೊಂದಿಗೆ ನಾವು ಕಾದಿರೋದಾದರೆ ನಾವು ಆತ ನಮ್ಮನ್ನು ಕರೆದಿದ್ದಕ್ಕೆ, ನಿತ್ಯ ರಾಜ್ಯಕ್ಕೆ ಕರೆದಿದ್ದಕ್ಕೆ ನಾವು ಯೋಗ್ಯರು. ಹಲ್ಲೆಲೂಯಾ. ಇದರಲ್ಲಿ ಒಂದು ಸಿದ್ಧಿಗೆ ಬಂದುಬಿಟ್ರೆ ದೇವರು ಕರ್ಕೊಂಡ್ಬಿಡ್ತಾನಂತೆ. ಹಲ್ಲೆಲೂಯಾ. ನೋಡಿ, 1 ಪೇತ್ರ 5ನೇ ಅಧ್ಯಾಯ 10ನೇ ವಚನ ಓದ್ರಿ. 1 ಪೇತ್ರ 5:10 ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ಹಲ್ಲೆಲೂಯಾ. ಸೊ ದೇವರ ಯೋಜನೆ ಏನಂದರೆ, ಏನಾದರೂ ಕಷ್ಟ ಆದರೂ ಪರವಾಗಿಲ್ಲ, ಸಂಕಟ ಆದರೂ ಪರವಾಗಿಲ್ಲ, ನಮ್ಮನ್ನೇನು ಮಾಡಬೇಕು, ಚೆನ್ನಾಗಿ ಬೆಂಡೆತ್ತಿ ಒಂದು ಶೇಪ್ ಕೊಡಬೇಕು, ರೂಪ ಕೊಡಬೇಕು. ಹಲ್ಲೆಲೂಯಾ. ನಮ್ಮನ್ನು ಒಂದು ಯೋಗ್ಯ ಸ್ಥಿತಿಗೆ ತರಬೇಕಂತೆ. ಸೊ ಮರದಲ್ಲಿ ಹಣ್ಣು ಚೆನ್ನಾಗಿ ಮಾಗ್ಬಿಟ್ರೆ ಇನ್ನೂ ಅದಕ್ಕೆ ಸ್ಥಳ ಇಲ್ಲ. ಅದು ಎಲ್ಲಿಗೆ ಬರಬೇಕು? ಯಜಮಾನನ ಬುಟ್ಟಿಗೆ ಬರಬೇಕು. ಆ ಒಂದು ಪರಿಪಕ್ವತೆಗೆ, ಪೂರ್ಣತೆಗೆ. ಅದಕ್ಕೆ ಅಪೊಸ್ತಲನಾದ ಪೌಲನು ಅಷ್ಟು ಬಡ್ಕೊಳ್ತಾನೆ, ನೀವು ಪೂರ್ಣತೆಗೆ ಬರಬೇಕು, ಕ್ರಿಸ್ತನ ಸಾರೂಪ್ಯಕ್ಕೆ ಬರಬೇಕು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಗಲಾತ್ಯ 4:19. ಗಲಾತ್ಯ 4:19 ನನ್ನ ಪ್ರಿಯವಾದ ಮಕ್ಕಳೇ, ಕ್ರಿಸ್ತನ ಸಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ ನಿಮಗೋಸ್ಕರ ತಿರುಗಿ ಪ್ರಸವ ವೇದನೆ ಪಡುತ್ತೇನೆ. ಸೊ ಒಂದೇ ಒಂದು ದೇವ ಸೇವಕರ ಒಂದು ಆಸೆ ಏನಂತ ಹೇಳಿದ್ರೆ, ನಾವು ಇನ್ನೂ ಕ್ರಿಸ್ತನ ಸಾರೂಪ್ಯದಲ್ಲಿ ಬಂದುಬಿಡಬೇಕು. ನಮ್ಮ ಮನಸ್ಸು, ಆಲೋಚನೆ, ದೇಹ ಎಲ್ಲವೂ ಸಹ ಒಂದು ಪೂರ್ಣತೆಗೆ ಬರಬೇಕು. ಸೊ ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ಕರ್ತನ ಬಳಿಯಲ್ಲಿ ಕೇಳುವ, ಕರ್ತನೆ, ನನಗೆ ಆ ಪೂರ್ಣತೆಯನ್ನು ಕೊಡು ಸ್ವಾಮಿ. ನಿತ್ಯ ರಾಜ್ಯಕ್ಕೆ ನಾನು ಬಾಧ್ಯನಾಗಬೇಕು. ಥ್ಯಾಂಕ್ ಯು, ಅದಕ್ಕಾಗಿ ಕರೆದಿದ್ದೀರಿ. ಆ ಯೋಗ್ಯತೆಯನ್ನು ನನ್ನೊಳಗೆ ಹುಟ್ಟಿಸಪ್ಪ. ನಾನು ಅಯೋಗ್ಯನಾಗಿ ಆಗ್ಬಿಡಬಾರ್ದು. ಹಲ್ಲೆಲೂಯಾ. ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆಯುವಾಗ ಹೇಳ್ತಾನೆ, ಇತರರನ್ನು ಹೋರಾಟಕ್ಕೆ ಕರೆದ ನಾನೇ ಅಯೋಗ್ಯನಾಗಿಬಿಡ್ತೀನೋ ಅಂತ ಹೇಳಿ ಎಂಬ ಭಯದಿಂದ ನನ್ನ ದೇಹವನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ತೇನೆ ಅಂತ ಹೇಳ್ತಾನೆ. ಹೌದು, ನಾವು ಒಂದು ಎಕ್ಸ್ಟ್ರಾ ಪ್ರಯತ್ನ ಮಾಡಿ ನಮ್ಮನ್ನು ಸ್ವಾಧೀನದಲ್ಲಿ ಇಟ್ಕೊಳ್ಬೇಕು. ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳಿಗೆ ಹೋಗಬಾರ್ದು. ಇದು ಬೇಡ ನನಗೆ ಅಂತ ನಾವು ಡಿಸೈಡ್ ಮಾಡಬೇಕು. ಈ ಕುಡುಕ್ತನ ಬೇಡ, ಈ ಬಿಡಿ ಸಿಗರೇಟ್ ನನಗೆ ಬೇಡ, ಈ ಎಲೆ ಅಡಿಕೆಲ್ಲ ನನಗೆ ಬೇಡ, ಈ ಅಶುದ್ಧ ಕಾರ್ಯಗಳೆಲ್ಲ ನನಗೆ ಬೇಡ. ನಾವು ಡಿಸೈಡ್ ಮಾಡಿ ದೇವರ ಸಮ್ಮುಖದಲ್ಲಿ ಆ ಬಲವನ್ನು ಹೊಂದ್ಕೊಳ್ಬೇಕು. ಥ್ಯಾಂಕ್ ಯು ಜೀಸಸ್. ಕರ್ತನೆ,
ಪ್ರತಿಯೊಬ್ಬರಿಗೂ ಕೃಪೆ ಕೊಡಪ್ಪ. ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗೂ ನಿನ್ನ ಪ್ರಭಾವ, ನಿನ್ನ ರಾಜ್ಯ, ನಿನ್ನ ಪ್ರಭಾವಕ್ಕೆ ಸಿದ್ಧ ಆಗುವಂತಹ ಒಂದು ಕೃಪೆಯನ್ನು ಕೊಡು ಸ್ವಾಮಿ. ಅದಕ್ಕಾಗಿ ನೀವು ಕರೆದಿದ್ದೀರಿ, ನಿತ್ಯ ರಾಜ್ಯಕ್ಕಾಗಿ ಕರೆದಿದ್ದೀರಿ, ನಿತ್ಯ ಸಂತೋಷಕ್ಕೆ ಕರೆದಿದ್ದೀರಿ. ಅದಕ್ಕೆ ಕರೆದ ಮೇಲೆ ಅದಕ್ಕೆ ತಕ್ಕ ಸಿದ್ಧತೆ ನಮ್ಮಲ್ಲಿ ಕಂಡು ಬರಲಿ. ಅದಕ್ಕೆ ತಕ್ಕ ಸಿದ್ಧತೆ ಯಾವುದಂತನೂ ಈಗ ನಮಗೆ ತಿಳಿಸಿದ್ದೀರಿ. ಆತ್ಮ, ಪ್ರಾಣ, ಶರೀರ ಮೂರಲ್ಲೂ ಶುದ್ಧರಾಗಬೇಕು. ನಾವು ಆತ್ಮ, ಪ್ರಾಣ, ಶರೀರ ಮೂರು ಕೂಡ ಪರಿಶುದ್ಧವಾಗಿ ಕಾಪಾಡಲ್ಪಡಬೇಕು. ನೀವೇ ಅದಕ್ಕೆ ನಮಗೆ ಸಹಾಯ ಮಾಡ್ತೀರಿ. ನಾವು ಕೂಡ ಸಹಕಾರ ಕೊಟ್ಟು ನಾವು ಕರ್ತನ ನಮ್ಮನ್ನು ಕಾಪಾಡ್ಕೊಳ್ಬೇಕಪ್ಪ. ಥ್ಯಾಂಕ್ ಯು ಲಾರ್ಡ್. ಹೌದು ಸ್ವಾಮಿ, ಇಹಲೋಕದವರ ನಡವಳಿಕೆಯಲ್ಲಿ ನಾವು ಹೋಗ್ಬಿಡ್ಬಾರ್ದು, ನಮ್ಮನ್ನು ಕಾಪಾಡಿಕೊಳ್ಬೇಕು ಸ್ವಾಮಿ. ಕೃಪೆ ಕೊಡು ಸ್ವಾಮಿ, ಕೃಪೆ ಕೊಡಪ್ಪ. ಥ್ಯಾಂಕ್ ಯು. ಹೌದು, ನಮ್ಮ ಆತ್ಮ ರಕ್ಷಿಸಲ್ಪಟ್ಟಿದೆ ಕರ್ತನೆ. ನಮ್ಮ ಮನಸ್ಸು ಕಾಪಾಡಲ್ಪಡಬೇಕು, ನಮ್ಮ ದೇಹ ಕಾಪಾಡಲ್ಪಡಬೇಕು. ಮನಸ್ಸು ಕಾಪಾಡಲ್ಪಟ್ರೆ, ಪ್ರಾಣ ಕಾಪಾಡಲ್ಪಟ್ರೆ ದೇಹವೂ ಸಹ ಕಾಪಾಡಲ್ಪಡ್ತದೆ. ಹೌದಪ್ಪ, ನಮ್ಮ ಮನಸ್ಸು ಅಶುದ್ಧ ಆಗದ ಹಾಗೆ, ಮಲಿನ ಆಗದ ಹಾಗೆ ಜಾಗ್ರತೆಯಿಂದ ನಮ್ಮ ಮನಸ್ಸನ್ನು ಆತ್ಮಿಕ ಚಟುವಟಿಕೆಗಳಲ್ಲಿ ಇರಿಸಲಿಕ್ಕೆ ಸಹಾಯ ನೀಡು. ವಾಕ್ಯ ಧ್ಯಾನ, ಪ್ರಾರ್ಥನೆ, ಈ ರೀತಿಯಾಗಿ ಯಾವಾಗಲೂ ಒಂದು ಸ್ಪಿರಿಚುವಲ್ ಅಟ್ಮಾಸ್ಫಿಯರ್ನಲ್ಲಿ ನನ್ನ ಮನಸ್ಸನ್ನು ಕಾಪಾಡಿಕೊಳ್ಳಲಿಕ್ಕೆ ಸಹಾಯ ನೀಡು. ದಾರಿಯಲ್ಲಿ ಹೋಗುವಾಗ ಬರುವಾಗಲೆಲ್ಲ ನಿನ್ನ ಆತ್ಮಿಕ ಹಾಡುಗಳನ್ನೇ ನಾನು ಧ್ಯಾನ ಮಾಡಲಿಕ್ಕೆ ಕೃಪೆ ಕೊಡು ಸ್ವಾಮಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಆಗ ನನ್ನ ದೇಹವೂ ಸಹ ಕರ್ತನೆ ಮಲಿನ ಆಗದ ಹಾಗೆ ಕಾಪಾಡಲ್ಪಡ್ತದೆ. ಹೌದು, ನಿನ್ನ ಬರುಣದಲ್ಲಿ ನನ್ನ ಆತ್ಮ, ಪ್ರಾಣ, ಶರೀರ ಮೂರು ಕಾಪಾಡಲ್ಪಡಬೇಕು. ಥ್ಯಾಂಕ್ ಯು. ಹೌದಪ್ಪ, ಆ ಪೂರ್ಣತೆಗೆ ನಾನು ಬರಬೇಕು. ನನಗೆ ಕೃಪೆ ಕೊಡು. ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಕೊಡಪ್ಪ. ಕ್ರಿಸ್ತನ ಸಾರೂಪ್ಯ ನಮ್ಮೊಬ್ಬೊಬ್ಬರಲ್ಲೂ ಬರಲಿ. ನಾವು ಇನ್ನೂ ನಿನ್ನ ಹಾಗೆ 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 ನಿನ್ನ ಹಾಗೆ ನಿನ್ನ ಹಾಗೆ ನಿನ್ನ ಹಾಗೆ ಮಾರ್ಪಟ್ಟು ಥ್ಯಾಂಕ್ ಯು ಪೂರ್ಣತೆಗೆ ಬರಲು ನಮಗೆ ಸಹಾಯ ನೀಡು. ಥ್ಯಾಂಕ್ ಯು. ನಮ್ಗೆ ಕೊಟ್ಟಂಥ ಆತ್ಮಿಕ ಮಾರ್ಗದರ್ಶನಕ್ಕಾಗಿ ವಂದನೆ. ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗೂ ನಿನ್ನ ಕೃಪೆಯನ್ನು ಕೊಟ್ಟು ಅದ್ಭುತವಾಗಿ ನೀನು ನಡೆಸು ಸ್ವಾಮಿ. ಥ್ಯಾಂಕ್ ಯು. ನಿನ್ನ ಜವಾಬ್ದಾರಿಕೆಗಳ ಹಸ್ತದಲ್ಲಿ ಒಪ್ಪಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ಕೃಪಾಳು ತಂದೆಯೇ, ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರನ್ನು ನಿನ್ನ ಜವಾಬ್ದಾರಿಕೆಗಳ ಹಸ್ತಕ್ಕೆ ಒಪ್ಪಿಸ್ತೇನೆ. ಪ್ರತಿಯೊಬ್ಬರಿಗೂ ಬೇಕಾದ ಆರೋಗ್ಯ ಕೊಡಪ್ಪ ಕರ್ತನೆ. ಈ ದಿನವಿಡೀ ಸಂತೋಷದ ದಿನ ಆಗಿರಲಿ. ಈ ದಿನ ಮನರಮ್ಯದ ದಿನ ಅಂತ ಡಿಕ್ಲೇರ್ ಮಾಡ್ತೇವೆ. ಈ ದಿನ ಆರೋಗ್ಯದ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಥ್ಯಾಂಕ್ ಯು ಲಾರ್ಡ್. ನೀವು ಅದ್ಭುತವಾಗಿ ನಡೆಸಿ ನಿಮ್ಮ ಜವಾಬ್ದಾರಿಗೆ ಒಪ್ಪಿಸ್ತೇವೆ. ಯೇಸುವಿನ ಉನ್ನತ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.